ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ಗೆ ಸ್ವಾಗತ. ಮುಖ್ಯಮಂತ್ರಿಯಾಗಿ ದಾಖಲೆ ನಿರ್ಮಿಸಿರುವ ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಇಂದು ಧಾರವಾಡ ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಪೂಜೆ ಸಲ್ಲಿಸಿ ಸಿಹಿ ಹಂಚಿ ಅಭಿಮಾನಿಗಳಿಂದ ಸಂಭ್ರಮಾಚರಣೆ. ಈ ಸಂದರ್ಭದಲ್ಲಿ ಬಸಲಿಂಗುಂದಿ, ಪ್ರಕಾಶ್ ಎಂ ಕಿತ್ತೂರ್, ನಾಗರಾಜ್ ಗುರಿಕಾರ್, ಎಚ್.ಎಂ. ರಾಜಣ್ಣ, ಮಂಜು ಕಿತ್ತೂರ್, ಮಂಜುನಾಥ್ ಇಂಗಳಗಿ, ರಾಮಪ್ಪ ಐರಣಿ, ರಮೇಶ್ ನಲ್ವಡಿ, ನವೀನ್ ಮುಳ್ಳೂರ್, ಮಹೇಶ್ ಸೌಂದತ್ತಿ, ಮಂಜಪ್ಪ ಕಂಬಳಿ, ರವಿ ಐರಣಿ ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಅಂತಕ್ಕಂಥ ಬ್ಯಾಟಿ ಅಂತಕ್ಕಂಥ ನಮ್ಮ ಯುವಕ ಸ್ವಿಫ್ಟ್ ಗಾಡಿ ತಗೊಂಡಿದ್ದಾರೆ. ಆ ಗಾಡಿ ಇಬ್ಬರಿಗೆ ಬರಬೇಕಾಗಿತ್ತು. ಸಾಹೇಬ್ ದಾಖಲೆ ಮುರಿದ್ರೆ ಮಾತ್ರ ತಗೊಂತೀನಿ ನಾನು. ಬ್ಯಾಡ ಅಂತೇಳಿ ದಾಖಲೆಯನ್ನ ಮುರಿದು ದೇವರಾಜ ಸಾಹೇಬ್ರನ್ನ ಮೀರಿ ಇವತ್ತೇನು ಪಾದರ್ಥ ಆದ್ಮೇಲೆ ಇವತ್ತಿನ ದಿವಸ ಪೂಜೆ ಮಾಡಿ ಸಾಹೇಬರ ಹೆಸರಿನಲ್ಲಿ ಕಾರು ಲಾಂಛನ ಆಗ್ತಾ ಇದೆ. ಆ ಮಲ್ಲಿಕಾರ್ಜುನ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯ ತುಂಬಿದ ಅಭಿನಂದನೆಗಳು. ನಮಸ್ಕಾರ. ಈ ಒಂದು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿರುವಂತ ಎಲ್ಲ ಸಮಾಜದ ಗುರುಹಿಯರಿಗೆ ಹಾಗೂ ಸಮಸ್ತ ಸಮಾಜದ ಎಲ್ಲ ಯುವಕ ಮಿತ್ರರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ದಿವಸ ಕುರಿ ಕಾಯುವ ವ್ಯಕ್ತಿಗೆ ಏನ್ ಬಜೆಟ್ ಮಂಡನೆ ಮಾಡ್ತಾರ ಅಂತೇಳಿ ಅಪಾಶಿಯಾಗಿ ಮಾತಾಡಿದ್ರೆ, ಆದ್ರೂ ಇವತ್ತು ಇತಿಹಾಸವನ್ನ ಸೃಷ್ಟಿ ಮಾಡಿದಂತ ಸಿದ್ದರಾಮಯ್ಯ ಅವ್ರೆ ಇವತ್ತು ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಏನಪ್ಪಾ ಅಂದ್ರೆ, ಯುದ್ಧ ಆಡ್ಬೇಕ. ಯುದ್ಧದಲ್ಲಿ ಸೋತವಂಗೂ ಹೆಸರೈತಿ ಇತಿಹಾಸದಲ್ಲಿ, ಗೆದ್ದವಂಗೂ ಹೆಸರೈತಿ. ಆದ್ರೆ ಕುಂತ ಆಡದವಂಗ ನಕ್ಕವಂಗ ಯಾವತ್ತೂ ಇಲ್ಲ. ಅದಕ್ಕೆ ಇವತ್ತು ದೇವರಾಜ ಅರಸವ್ರ ಅವ್ರ ಅವಧಿ ಮುಗಿದಿತ್ತಲ್ಲ, ಅದಕ್ಕಿಂತ ಹೆಚ್ಚು ಅವಧಿ ಈಗ ಸಿದ್ದರಾಮಯ್ಯ ಅವರು ಮುಗಿಸ್ಯಾರ. ಬಟ್ ನಾವ್ ಇದನ್ನ ಅತಿ ಉದ್ದಟತನದಿಂದ ಸಂಭ್ರಮಾಚರಣೆ ಮಾಡಲ್ಲ. ಯಾಕಂದ್ರೆ ದೇವರಾಜ ಅರಸ್ ಅವರು ಸಿದ್ದರಾಮಯ್ಯ ಅವರು ಗುರು ಶಿಷ್ಯರ. ಇವತ್ತೇನು ಸಿದ್ದರಾಮಯ್ಯ ಅವರಿಗೆ ಇವತ್ತು ಅವ್ರ ಅವಧಿಯನ್ನು ಜಾಸ್ತಿ ಮುರಿದಾರಲ್ಲ, ಅದೆಲ್ಲ ದೇವರಾಜ ಅರಸ್ ಅವರಿಗೆ ಅರ್ಪಣೆ ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಯಾಕಂದ್ರೆ ಮುಂದೆ ಇವತ್ತಿನ ದಿವಸ ನಾವು ದೇವರಾಜ ಅರಸರ ಈಗ ಸಿದ್ದರಾಮಯ್ಯ ಅವ್ರು ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಾರ ಪೇಪರ್ ನಲ್ಲಿ. ನೋಡ್ರಿ, ಅವರು ದೊಡ್ಡ ಮಹಾನ್ ನಾಯಕರು ದೇವರಾಜ ಅರಸರು. ಅವ್ರಿಗೆ ನನಗ ಹೋಲ್ಸಾಕ್ ಹೋಗ್ಬೇಡ್ರಿ. ಅವ್ರು ಯಾವತ್ತಿದ್ರು ನಮ್ ಗುರುಗಳು, ನಾ ಅವ್ರ ಶಿಷ್ಯಾರ. ನಾ ಏನೋ ಒಂದ್ ಆದ್ರೂ ಅವ್ರ ಪಾದಕ್ಕೆ ಅರ್ಪಣೆ ಅಂತ ಹೇಳ್ಯಾರ. ಅದಕ್ಕೆ ಇವತ್ತು ನಾವು ಇನ್ನೂ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಬಯಸ್ತೀನಿ. ಸಮಸ್ತ ಸಮಾಜ, ಇಡೀ ಕನ್ನಡ ನಾಡಿನ ಜನತೆಯಲ್ಲಿ ಎಲ್ಲಾ ಸಮಾಜದವರು, ಈ ಸಮಾಜ ಇಲ್ಲ ಅನ್ನೋಂಗಲ್ಲ, ಅಹಿಂದ ವರ್ಗದವರು, ಮತ್ತೊಂದು ಸಮಾಜ, ಎಲ್ಲಾ ಸಮಾಜದವರು ಎಲ್ಲಾರು ಬೆಂಬಲವಾಗಿ ಅವರಿಗೆ ಸಿದ್ದರಾಮಯ್ಯ ಅವರು ಬೆಂಬಲವಾಗಿ ನಿಂತ ಅವರು ಇನ್ನೂ ಸಂಪೂರ್ಣ ಈ ಅವಧಿ ಪೂರ್ಣ ಮುಗಿಸ್ಬೇಕ, ನಾವ್ ಎಲ್ಲರೂ ಬೆಂಬಲವಾಗಿ ನಿಲ್ಲೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಪ್ರಕಾಶ್ ಕಿತ್ತೂರ್, ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗೆಳೆಯರು, ಧಾರವಾಡ ಜಿಲ್ಲಾಧ್ಯಕ್ಷ. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರ ಹಿತಚಿಂತಕರು ಆದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ದಿವಂಗತ ದೇವರಾಜ ಅರಸು ಅವರ ನಂತರ ಅತಿ ಹೆಚ್ಚು ಜನಪ್ರಿಯ ಬಜೆಟ್ ಅನ್ನ ಮಂಡನೆ ಮಾಡಿದಂತ ಸಿದ್ದರಾಮಯ್ಯನವರಿಗೆ ಇವತ್ತಿನ ದಿವಸ ಎಲ್ಲರೂ, ನಮ್ಮ ಅಹಿಂದ ವರ್ಗದ ಎಲ್ಲ ನಾಯಕರು, ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರು, ಎಲ್ಲಾ ಜಾತಿ ಜನಾಂಗದ ನಾಯಕರು ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಅವರು ಮುಂಬರುವ ದಿನದಲ್ಲಿ ಸತತವಾಗಿ 5 ವರ್ಷ ಪೂರೈಸಬೇಕು. ಮತ್ತ ಅವ್ರ ಹಿಂದ ಅಹಿಂದ ಜನಾಂಗ ಅದೇವಿ ನಾವು. ಅವ್ರೇನಾದ್ರು ಕುತಂತ್ರದಿಂದ ಇಳಿಸಕ್ ನೋಡಿದ್ರೆ ನಾವು ರಾಜ್ಯಾದ್ಯಂತ ಅಹಿಂದ ವರ್ಗದವರು ದಂಗೆ ಹೇಳ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತೇವೆ. ಜೈವಾಗಲಿ, ಜೈ ಸಿದ್ದರಾಮಯ್ಯನವರು. ಬಹುಶಃ ದೇಶದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯ ಅಂದ್ರೆ ದಕ್ಷಿಣ ಭಾರತ ಒಂದು ಬಹುದೊಡ್ಡ ಪ್ರಜಾಪ್ರಭುತ್ವ ಇರ್ತಕ್ಕಂಥ ಒಂದು ರಾಜ್ಯ. ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ದೇವರಾಜ ಅರಸು ಅವರು, ದಿವಂಗತ ದೇವರಾಜ ಅರಸು ಅವರು ಈ ರಾಜ್ಯದಲ್ಲಿ ದಲಿತರ ಮತ್ತು ಹಿಂದುಳಿದ ವರ್ಗ ಮತ್ತು ಮೇಲ್ವರ್ಗ ಜಾತಿಯಲ್ಲಿ ಕೂಡ ಬಡವರ ಒಂದು ಏಳಿಗೆಗೆ ಸಾಕಷ್ಟು ಪ್ರಮಾಣದಲ್ಲಿ ಶ್ರಮಿಸಿರ್ತಕ್ಕಂಥವ್ರು. ಬಹುಶಃ ಭದ್ರ ಬುನಾದಿ, ಬುಡಕಟ್ಟು ಮತ್ತು ಬಡತನದಕ್ಕೆ ಏನಾದ್ರೂ ಒಂದು ಬಹಳ ದೊಡ್ಡದ ಕೊಡುಗೆ ಕೊಟ್ಟಿರ್ತಕ್ಕಂಥವ್ರು ರಾಜ್ಯದಲ್ಲಿ ಯಾರಾದ್ರೂ ಇದ್ರೆ ಅದು ದೇವರಾಜ ಅರಸು ಅವರು ಅಂತ ನಾವೆಲ್ಲ ಹೇಳ್ತಾ ಇದ್ವಿ. ಅಂತ ದೇವರಾಜ ಅರಸರು 7 ವರ್ಷ 239 ದಿವಸಗಳ ಕಾಲ ಈ ರಾಜ್ಯವನ್ನ ಅತಿ ಹೆಚ್ಚು ದಿನಗಳನ್ನ ಆಳ್ವಿಕೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳ ಹೆಗ್ಗಳಿಕೆ ಅವ್ರ ಹೆಸರಿನಲ್ಲಿತ್ತು. ಆದ್ರ ಇವತ್ತು ದೇಶದ ಏನು ದಕ್ಷಿಣ ಭಾರತ ಒಂದು ಬಹುದೊಡ್ಡ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು 2013ರಿಂದ 2018ವರೆಗೆ 5 ವರ್ಷಗಳ ಕಾಲ ಸಂಪೂರ್ಣವಾಗಿ ತಮ್ಮ ಒಂದು ಸ್ವಚ್ಛ ಆಡಳಿತ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಅದಾದ್ಮೇಲೆ ಇವಾಗ ಮತ್ತೆ 2023ರಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂತು.
ಅವಾಗ್ಲಿಂದ ಇವಾಗಿನವರೆಗೂ ಕೂಡ ಬಹುಶಃ ಸಾಕಷ್ಟು ಜನ ಹೇಳ್ತಾ ಇದ್ರು ದೇವರಾಜ ಅರಸು ಅವ್ರು ರೆಕಾರ್ಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳು ಬರ್ತಾ ಇದ್ವು. ಆದ್ರೆ ಯಾವಾಗಲೂ ಕೂಡ ಸಿದ್ದರಾಮಯ್ಯನವರು ಒಂದು ಅಹಂಲಿಂದ ವರ್ತನೆ ಮಾಡಿರ್ತಕ್ಕಂಥದ್ದಾಗ್ಲಿ ಅಥವಾ ಅವ್ರ ದಾಖಲೆ ನಾನು ಮುರಿತೀನಿ ಅಂತಕ್ಕಂಥದ್ರಲ್ಲಿ ಯಾವುದೇ ರೀತಿಯಿಂದ ಮಾತಾಡಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಬಹುಶಃ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷದವರು ಅವ್ರ ಹೆಸರಿಗೆ ಕಳಂಕ ತರಬೇಕಾಗಿರ್ತಕ್ಕಂಥ ಎಷ್ಟೋ ಷಡ್ಯಂತ್ರಗಳನ್ನ ಮಾಡಿದ್ರು ಕೂಡ ಒಬ್ಬ MLA ಆಗಿ ಒಬ್ಬ ಮಿನಿಸ್ಟರ್ ಆದಂತಕ್ಕಂಥವ್ರು 100 ಎಕರೆ ಜಮೀನುಗಳು ಮಾಡ್ತಕ್ಕಂಥ ಉದಾಹರಣೆ ನಾವೆಲ್ಲ ನೋಡಿದೀವಿ. ಇವತ್ತು ಬೆಂಗಳೂರು ಮಹಾನಗರ ಪಾಲಿಕೆನಲ್ಲಿ ಒಂದ್ ಸಲ ಕಾರ್ಪೊರೇಟರ್ ಆದ್ರೆ ಮುಗಿದೋಯ್ತು, ಸಾವಿರಾರು ಕೋಟಿ ರೂಪಾಯಿ ಇವತ್ತು ದುಡ್ಡನ್ನ ಮಾಡ್ತಕ್ಕಂಥದ್ದು ಕಾರ್ಪೊರೇಟರ್ಗಳ ನೋಡಿ ಬೆಂಗಳೂರಲ್ಲಿ ನೋಡಿದೀವಿ. ಆದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಏನ್ 96ರಲ್ಲಿ ಹಣಕಾಸು ಮಂತ್ರಿಗಳಾದ್ರು, ಪಂಚಾಯತ್ ಮಿನಿಸ್ಟರ್ ಆದ್ರು, ಎಷ್ಟೋ ಮಂತ್ರಿಗಳಾದ್ರೂ ಕೂಡ ಅವ್ರ ಜೀವನದಲ್ಲಿ ಯಾವಾಗಲೂ ಕೂಡ ಕಳಂಕಯನ್ನ ತರತಕ್ಕಂಥ ಕೆಲಸ ಮಾಡಲಿಲ್ಲ. ಕಪ್ಪು ಚುಕ್ಕೆ ಅವ್ರಿಗೆ ಬರಲಿಲ್ಲ. ಕೇವಲ 16 ಸೈಟ್ಗಳ ಮುಖಾಂತರ ಅವರಿಗೆ ಮಸಿ ಬಳಿಬೇಕಂತಕ್ಕಂಥ ಒಂದು ಏನು ವಿರೋಧ ಪಕ್ಷದ ನಾಯಕರು ಮಾಡಿರ್ತಕ್ಕಂಥ ಷಡ್ಯಂತ್ರವನ್ನು ಮೀರಿ ಸುಪ್ರೀಂ ಕೋರ್ಟ್ ಕೂಡ ಸಿದ್ದರಾಮಯ್ಯನವರ ನಡತೆ, ಸಿದ್ದರಾಮಯ್ಯನವರ ಆಡಳಿತವನ್ನ ಒಂದು ಮೆಚ್ಚುಗೆಯನ್ನು ಪಡಿಸಿ ವಿರೋಧ ಪಕ್ಷದವರಿಗೆ ಚಾಟಿ ಏಟು ಕೊಟ್ಟಿರ್ತಕ್ಕಂಥದ್ದು ದೇಶ ಇತಿಹಾಸದಲ್ಲಿ ಇವತ್ತು ಬಹಳ ದಾಖಲೆ ಆಗ್ತಕ್ಕಂಥದ್ದು. ಅಂತ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು 7 ವರ್ಷ 238ನೇ ದಿನ ಅವರು ನಾಳೆ 40ನೇ ದಿನ ನಾಳೆ ಅವರು ಕಾಲಿಡ್ತಾ ಇದ್ದಾರೆ. ಹೀಗಾಗಿ ಅವರು ಇವತ್ತೇನು ದಾಖಲೆಯನ್ನ ಇವತ್ತು ಮುರಿದಿದ್ದಾರೆ. ಇಡೀ ನಮ್ಮ ಹಿಂದುಳಿದ ವರ್ಗ, ದಲಿತ ಸಮುದಾಯ ಮತ್ತು ಮೇಲ್ವರ್ಗದಲ್ಲಿ ಇರ್ತಕ್ಕಂಥ ಬಡತನ ಜನನು ಕೂಡ ಇವತ್ತು ಸಿದ್ದರಾಮಯ್ಯನವರ ಆಡಳಿತವನ್ನ ಮೆಚ್ಚುಗೆಯನ್ನ ಪಟ್ಟು ಎಲ್ಲರೂ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಿಂಗಾಗಿ ನಮ್ಮ ಮಲ್ಲಿಕಾರ್ಜುನ, ನಮ್ಮ ನವೀನ್ ಮಲ್ಲೂರು ಇವರೆಲ್ಲರೂ ಏನು ಕಾರ್ ತೆಗೆದುಕೊಳ್ಬೇಕು ಅಂತೇಳಿ ದೀಪಾವಳಿ ತೆಗೆದುಕೊಡ್ಬೇಕು ಅನ್ಕೊಂಡಿದ್ರು. ಆದ್ರೆ ಅವ್ರು ಸಿದ್ದರಾಮಯ್ಯನವರು ಇವತ್ತು ದಾಖಲೆ ಮುರಿಲಿ ಅಂತಂದು ಹೇಳಿ ಅವರು ಮನಸ್ಸನ್ನ ಅವ್ರು ಆದ್ಮೇಲೆ ಇವತ್ತು ಹೊಸ ಕಾರ್ ತೆಗೆದುಕೊಂಡ್ರ. ನಿನ್ನೆ ತಾನೇ ಸಿದ್ದರಾಮಯ್ಯನವ್ರು ಮಾತಾಡ್ತಾ ಇದ್ರು, ಸಚಿನ್ ತೆಂಡೂಲ್ಕರ್ ಅವರ ರೆಕಾರ್ಡ್ ಅನ್ನ ಯಾರು ಮುರಿಯಂಗಿಲ್ಲ ಅಂತೇಳಿ ದಾಖಲೆಗಳು ಹೇಳ್ತಾ ಇದ್ರು. ಹಿಂದಿ ಗವಾಸ್ಕರ್ ಅವ್ರ ದಾಖಲೆ ಯಾರು ಮುರಿಯಂಗಿಲ್ಲ ಅಂದ್ರೆ ಗವಾಸ್ಕರ್ ದಾಖಲೆ ಸಚಿನ್ ತೆಂಡೂಲ್ಕರ್ ಮುರಿದ್ರ. ಸಚಿನ್ ತೆಂಡೂಲ್ಕರ್ ಕೇಳಿದ್ರೆ ಎಲ್ಲಾ ಈ ಕ್ರಿಕೆಟ್ ತಜ್ಞರು ನಿಮ್ ರೆಕಾರ್ಡ್ ಯಾರಾದ್ರೂ ಮುರಿಬಹುದಾ ಅಂತ ಪ್ರಶ್ನೆ ಕೇಳಿದಾಗ ಸಚಿನ್ ತೆಂಡೂಲ್ಕರ್ ಬಾಂಬೆನಲ್ಲಿ ಹೇಳಿದ್ರು, ನನ್ ರೆಕಾರ್ಡ್ ಮುರಿದ್ರ ರೋಹಿತ್ ಶರ್ಮಾ ಮುರಿಬೇಕಿಲ್ಲ, ವಿರಾಟ್ ಕೊಹ್ಲಿ ಮುರಿಬೇಕಂತೇಳಿ. ಆದ್ರೆ ರೋಹಿತ್ ಶರ್ಮಾ ಮುರಿಯಕ್ಕಾಗಲ್ಲ, ವಿರಾಟ್ ಕೊಹ್ಲಿ ಅವರು ಅವ್ರ ರೆಕಾರ್ಡ್ ಮುರಿದಿದ್ದಾರೆ. ಹಂಗ ಇವತ್ತು ಆದ್ರೆ ಇವತ್ತು ಇಡೀ ಒಂದು ರಾಜಕೀಯ ಜೀವನದಲ್ಲಿ, ಇಡೀ ರಾಜಕೀಯ ಪ್ರಜಾಪ್ರಭುತ್ವ ಒಂದು ದೊಡ್ಡ ರಾಜ್ಯದಲ್ಲಿ ವಿರಾಟ್ ಕೊಹ್ಲಿ ಯಾರಾದ್ರೂ ಸಿದ್ದರಾಮಯ್ಯನವ್ರ. ಹಿಂಗಾಗಿ ನಮ್ಗೆಲ್ಲ ಬಹಳ ಸಂತೋಷ ಅನಿಸ್ತೈತಿ. ಇಂಥ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಬಡತನ ರೇಖೆಯಲ್ಲಿ ಇರ್ತಕ್ಕಂಥವ್ರಿಗೆ 10 ಕೆಜಿ ಅಕ್ಕಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಕತ್ತಲಲ್ಲಿ ಬದುಕತಕ್ಕಂಥ ಬಡಜೀವಿಗಳಿಗೆ ಇವತ್ತು ಭಾಗ್ಯಲಕ್ಷ್ಮಿಯನ್ನ ಕೊಟ್ಟು ಅವರಿಗೆ ಕರೆಂಟ್ ಅನ್ನು ಫ್ರೀ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು. ಇವತ್ತು ನಮ್ಮ ತಾಯಂದ್ರ ಅವ್ರ ತವ್ರ ಮನೆ ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕಿಸೆದಲ್ಲಿ ದುಡ್ಡು ಇರಲಿಲ್ಲ ಅಂದ್ರೂ ಕೂಡ ಅವರು ಫ್ರೀ ಆಗಿ ಇವತ್ತು ಬಸ್ನ ಶಕ್ತಿ ಯೋಜನೆ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು. ನಿರುದ್ಯೋಗಿ ಯುವಕರಿಗೆ ಮತ್ತು ಇವತ್ತು ನಮ್ಮ ವೃದ್ಧಾಪ್ಯ ಇರಬಹುದು ಕೇವಲ 50 ರೂಪಾಯಿ ಮಾಡಿದ್ರು, ನಮ್ಮ 50-100 ರೂಪಾಯಿ ಮಾಡಿದ್ರು ಇಂದಿರಾ ಗಾಂಧಿ ಅವರು. ಅಂತದನ್ನ ಇವತ್ತು ಗೃಹಲಕ್ಷ್ಮಿ ಯೋಜನೆ 2,000 ದುಡ್ಡನ್ನು ಕೊಟ್ಟು ಇವತ್ತು ಅಕ್ಕಿಗೆ ಮಸಾಲೆ ಖರೀದಿ ಮಾಡಕ, ಕೈಪಲ್ಯ ಖರೀದಿ ಮಾಡಕ, ಅವ್ರ ಜೀವನ ಹಸನಾಗ್ಲಿಕ್ಕೆ ಇವತ್ತು ಸಿದ್ದರಾಮಯ್ಯನವರು ಬಹಳ ಕಾರಣೀಭೂತರು. ಒಂದು ಮಾತು ನನ್ನ ನೆನಪಿಗೆ ಬರುತ್ತೆ, ಅವರೆಲ್ಲ ಕೇಳಿದ್ರಂತ ಶ್ರೀಮಂತರು ಅವರು ಭಾಷಣ ಮಾಡ್ಬೇಕಾರ, ಅಲ್ಲ ಸಿದ್ದರಾಮಯ್ಯನವ್ರ ನೀವು ಅಕ್ಕಿ ಕೊಟ್ಬಿಟ್ರಿ, ಕರೆಂಟ್ ಕೊಟ್ಬಿಟ್ರಿ, ಆಮೇಲೆ ಮತ್ತೆ 2,000 ರೂಪಾಯಿ ಕೊಟ್ಬಿಟ್ರಿ, ಹಿಂಗಾಗಿ ಬಡವ್ರನ್ನ ನೀವು ಅವ್ರನ್ನ ದುಡಿಲಾರ್ದಂಗ್ ಮಾಡ್ತಾ ಇದ್ದೀರಿ ನೀವು ಅಂತೇಳಿ ಹೇಳಿದ್ರಂತೆ. ಅವಾಗ ಸಿದ್ದರಾಮಯ್ಯ ಒಂದ್ ಮಾತು ಹೇಳಿದ್ರಂತೆ, ಅವರು ದುಡ್ದ ಅವ್ರ ಬೆನ್ನ ಗೇದ್ ಹೋಗ್ಯಾವ. ಅವ ಆ ಕಡೆ ಭಾಷೆ, ನಮ್ ಕಡೆ ಏನಂತೀವಿ ಇಲ್ಲೆಲ್ಲ ದುಡಿದು ಇಲ್ಲೆಲ್ಲ ಸೌದ್ ಹೋಗ್ಯಾವ ಅಂತ ಹೇಳ್ತೀವಿ. ಅವಾಗ ಅವರಂದ್ರಂತೆ ಅದಕ್ಕೆ ಒಂದ್ ಸ್ವಲ್ಪ ಶ್ರೀಮಂತರು ಸ್ವಲ್ಪ ದುಡಿಲಿ ಅಂತಂದೇಳಿ ಸಿದ್ದರಾಮಯ್ಯ. ಹಿಂಗಾಗಿ ಅಂತ ಒಬ್ಬ ಮುಖ್ಯಮಂತ್ರಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಗೆಲ್ಲ ಬಹಳ ಸಂತೋಷವಾಗಿದೆ. ಹಿಂಗಾಗಿ ನಮ್ಮ ನಾಗರಾಜನ ಗುರಿಕಾರ್ ಅವರು, ನಮ್ಮ ರಮೇಶ್ ಅವರ ನೇತೃತ್ವದಲ್ಲಿ, ನಮ್ಮ ರಾಜು ಅವರ ನೇತೃತ್ವದಲ್ಲಿ, ಮಲ್ಲಿಕಾರ್ಜುನ, ನಮ್ಮ ಯಾವಪ್ಪನವರು, ಮತ್ತೆ ಇನ್ನೊಂದ್ ಮಾತು ನಾನು ಕೊನೆಯದಾಗಿ ಹೇಳ್ಬಿಡ್ತೀನಿ, ನಮ್ಮ ಫಕೀರಣ್ಣ ಇಡೀ ಬಸನ್ನ ಬಾಯಿ ಕಡೆ ಇವತ್ತ ನಾವು 20 ವರ್ಷಗಳ ಕಾಲ ಹೋರಾಟ ಮಾಡಿದ್ವಿ. ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣನ ಹೆಸರು ಇಡ್ಬೇಕಂತೇಳಿ, ನಾವು ವಿಜಯಪುರ ವಿಮಾನ ನಿಲ್ದಾಣಕ್ಕೆ ಹೇಳ್ಬೇಕಂತ ಬಹಳ ಕನಸು ಕಂಡಿದ್ವಿ ನಾವು. ಆದ್ರೆ ಇವತ್ತು ರಾಜ್ಯದಲ್ಲಿ ಯಾವುದೇ ಮುಖ್ಯಮಂತ್ರಿಗಳು ಮನಸ್ಸು ಮಾಡ್ಲಿಲ್ಲ. ಆದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾವು 2013ರಿಂದ 2018ವರೆಗೆ ನಾನು ಬಿಜೆಪಿಯಲ್ಲಿ ಇದ್ದಾಗ ಸಾಕಷ್ಟು ಮನೆಗಳು ಕೊಟ್ಟರು. ಆ ಸಂದರ್ಭದಲ್ಲಿ ನಾವು ಮಾಡ್ತೇವೆ ಅಂತೇಳಿ ಅವ್ರು ಭರವಸೆ ಕೊಟ್ಟಿದ್ರು ಹೊರತು. ಅದಾದ್ಮೇಲೆ 2023ರಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಕರ್ನಾಟಕ ಸರ್ಕಾರ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ಒಂದೇ ಒಂದು ಪತ್ರದಲ್ಲಿ
ಇವತ್ತು ರಾಯಣ್ಣ, ಚೆನ್ನಮ್ಮ, ಬಸವಣ್ಣ, ಕುವೆಂಪು ಇವ್ರ 4 ಮಂದಿ ಹೆಸರನ್ನ 4 ವಿಮಾನ ನಿಲ್ದಾಣಗಳಿಗೆ ನಾಮಕರಣ ಮಾಡ್ತಕ್ಕಂಥ ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥ ಯಾವ್ದಾದ್ರು ಗಂಡದೇ ಒಬ್ಬ ಮುಖ್ಯಮಂತ್ರಿ ಇದ್ರು ಅದು ಕೀರ್ತಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಸೇರ್ಬೇಕು. ಯಾವ ರೀತಿ ಇವತ್ತು ಹಲವಾರು ಯೋಜನೆಗಳದಾವಲ್ಲ, ಅದ್ರ ಜೊತೆ ಕೇವಲ ಯೋಜನೆಗಳು ಕೊಟ್ಟಿದ್ದು ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವ್ರು ಬೇರೆ ಬೇರೆ ರೀತಿಯಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಆಗಿರೋದ್ರಿಂದ ನಮ್ಮ ಅಣ್ಣಾರ ಬಸವನಗುಂದಿ ಅವರು ಇವ್ರ ನೇತೃತ್ವದಲ್ಲಿ ಬೆಂಗಳೂರಲ್ಲಿ 100 ವರ್ಷ ಆಗಿದ್ದಾಳೆ ಬಿಲ್ಡಿಂಗ್. ಇವತ್ತು ಆ ಬಿಲ್ಡಿಂಗ್ ಅನ್ನ ತೆಗೆದು ಇವತ್ತು ಬಡ ಜನರಿಗೆ ಇರ್ತಕ್ಕಂಥವ್ರಿಗೆ ದೀನ ದಲಿತರು ಹಿಂದುಳಿದ ವರ್ಗ ಜನಾಂಗಕ್ಕೆ ಒಂದು ಸುಸಜ್ಜಿತವಾದಂತ ಒಂದು ಪ್ರದೇಶ ಕುರುಬರ ಸಂಘದ ಕಟ್ಟಡವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಬಸವನವರೆಲ್ಲ ನೇತೃತ್ವದಲ್ಲಿ, ರಾಮಚಂದ್ರಪುರ ನೇತೃತ್ವದಲ್ಲಿ ಇವತ್ತು ಬೆಂಗಳೂರಲ್ಲಿ ಆಗ ಕಾರಣ ಸನ್ಮಾನ್ಯ ಸಿದ್ದರಾಮಯ್ಯನವರು. ಹಿಂಗಾಗಿ ಏನೈತಲ್ಲ ಅವ್ರು ಇನ್ನೂ ಹೆಚ್ಚಿಗೆ ಬದುಕ್ಬೇಕ. ಅವ್ರು ಹೇಳ್ಯಾರ ಮೊನ್ನೆ 125 ವರ್ಷ ನಾನು ಬದುಕ್ತೇನೆ ಅಂತ ಹೇಳಿ, ಅವ್ರು ಇನ್ನೊಂದು 25 ವರ್ಷ ಜಾಸ್ತಿ ಬದುಕ್ಲಿ, 150 ವರ್ಷ ಬದುಕ್ಲಿ ಅಂತ ಹೇಳಿ ಅವ್ರಿಗೆ ಇನ್ನೂ ಭಗವಂತ ಇನ್ನೂ ಇಂತ 10 ರೆಕಾರ್ಡ್ಗಳು ಅವ್ರು ಮುರ್ಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಮುತ್ತನ್ನವ್ರ ಕರ್ನಾಟಕಕ್ಕೆ ಮತ್ತು ಅಹಿಂದ ವರ್ಗಕ್ಕೆ ಅತ್ಯಂತ ಸುವರ್ಣ ಯುಗ. ಇವತ್ತು ದೇವರಾಜ ಅರಸು ಅವರು ಅಹಿಂದ ವರ್ಗದ ನಾಯಕರು. ಇವತ್ತೇನಾದ್ರೂ ಅವರ ರೆಕಾರ್ಡ್ ಮುರಿಬೇಕಾದ್ರೆ ಮತ್ತೂ ಒಬ್ಬ ಅಹಿಂದ ನಾಯಕ ಬಂದಲ್ಲ, ಅದು ನಮಗೆ ಅತ್ಯಂತ ಹೆಮ್ಮೆಯ ಒಂದು ಖುಷಿ. ಇವರು ಕುರುಬ ಸಮಾಜಕ್ಕೆ ಮಾತ್ರ ಸೀಮಿತ ಅಲ್ಲ, ಇಡೀ ಅಹಿಂದ ಸಮಾಜಕ್ಕೆ ಇವರು ಒಂದು ದೊಡ್ಡ ಶಕ್ತಿ. ಇವರು ಅಂತದನ್ನ ರೆಕಾರ್ಡ್ ಮುರಿಬೇಕಾದ್ರೆ ಮತ್ತೊಬ್ಬ ಹಿಂದುಳಿದ ನಾಯಕನೇ ಬರ್ಬೇಕಾಯ್ತು, ಅಹಿಂದ ವರ್ಗದ ನಾಯಕನೇ ಬರ್ಬೇಕಾಯ್ತು. ಆದ್ರಿಂದ ಇವತ್ತು ಎಲ್ಲರಿಗೂ ಅಭಿನಂದನೆಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಒಬ್ಬ ಹಸಿವು ಗೊತ್ತಿರ್ತಕ್ಕಂಥ ನಾಯಕ ಯಾರಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಸಾಹೇಬ್. ಅನ್ನ ಭಾಗ್ಯದ ಬಗ್ಗೆ ಏನೇನೋ ಮಾತಾಡಿದ್ರು ನಮ್ಮ ಮುಖ್ಯಮಂತ್ರಿ ಸಾಹೇಬ್ ಹೇಳ್ದಂಗೆ. ಇವ್ರು ಏನು ಎಲ್ಲರನ್ನು ಇದು ಮಾಡ್ಬಿಡ್ತಾರೆ, ಸೋಮಾರಿ ಮಾಡ್ಬಿಡ್ತಾರ ಅಂತ. ಅಂದ್ರೆ ಅವ್ರಿಗೆ ಹೊಟ್ಟೆ ಹಸಿವಿನ ಒಂದು ಪರಿಣಾಮನೇ ಗೊತ್ತಿಲ್ಲ, ಯಾರಿಗೆ ಮಾತಾಡ್ತಾರಲ್ಲ ಅವ್ರಿಗೆ ಹಸಿವು ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಅಂತವ್ರು ಇವತ್ತು ಸಿದ್ದರಾಮಯ್ಯ ಬಗ್ಗೆ ಮಾತಾಡ್ತಿದಾರ. ಆದ್ರಿಂದ ಇವತ್ತೆಲ್ಲಾ ಜನ ಎಚ್ಚೆತ್ತಬೇಕು. ಇವತ್ತು ಇದರಲ್ಲಿ ಷಡ್ಯಂತ್ರ ಇದೆ, ಸಿದ್ದರಾಮಯ್ಯ ಅವ್ರನ್ನ ಇಳಿಸ್ಬೇಕನ್ನೋದು ಒಂದು ಷಡ್ಯಂತ್ರ. ಅದು ಇಂಥ ಅಪ್ರತಿಮ ನಾಯಕನನ್ನ ಇಳಿಸಿಬಿಟ್ರೆ ಮುಂದೆ ಮಾಸ್ ಲೀಡರ್ ಯಾರು ಇಲ್ಲವ. ಯಾರೋ ಒಬ್ಬ ನಾಯಕ ಮಾಸ್ ಲೀಡರ್ ಇವತ್ತು ಕರ್ನಾಟಕದಲ್ಲಿ ಎಲ್ಲಾ ಪಕ್ಷದೊಳಗ, ಇಡೀ ಬಿಜೆಪಿ ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಒಬ್ಬ ಮಾಸ್ ಲೀಡರ್ ಯಾರು ಇತ್ತಂದ್ರೆ ಅದು ಸಿದ್ದರಾಮಯ್ಯ ಅಂತ ಹೇಳ್ತಾ ನಾ ಮಾತು ಮುಗಿಸ್ತಾ ಇದ್ದೀನಿ. ಅವ್ರ ಮುಂದಿನ ದಿನಗಳಲ್ಲಿ ಕಂಟಿನ್ಯೂ ಆಗಿ ಈ ಅವರು ಮನಸ್ಸು ಇರೋ ತನಕ ಮುಖ್ಯಮಂತ್ರಿ ಆಗಿ ಇರ್ಲಿ, ದೇವರು ಅವ್ರಿಗೆ ಒಳ್ಳೆ ಆರೋಗ್ಯವನ್ನ ಕೊಡ್ಲಿ ಅಂತ ಹೇಳ್ತಾ ನನ್ನ ರಾಜು HM OBC ಅಧ್ಯಕ್ಷ. ಇವತ್ತಿನ ದಿವಸ ಅಸ್ಮರಣೀಯ ದಿವಸ. ಭಾರತದಲ್ಲಿ ಯಾರಾದರೂ ಇಷ್ಟು ವರ್ಷ ಇದನ್ನ ಮಾಡಿದ್ದಾರೆ ಅಂದ್ರೆ 17 ಬಜೆಟ್ ಕೊಟ್ಟಿದ್ದಾರೆ, ಯಾರು ಇನ್ನವರಿಗೆ ಇದನ್ನ ಮಾಡಿಲ್ಲ. ಈಗ ಮಂಡಿಸ್ತಾ ಇರೋದು 17 ಬಜೆಟ್, ಇನ್ನೂವರೆಗೆ ಇಂಡಿಯಾದಲ್ಲಿ ಯಾರು ಮಂಡಿಸಿಲ್ಲ. ಅಂತ ಒಬ್ಬ ಅಪ್ರತಿಮ ನಾಯಕ ಕರ್ನಾಟಕ ಪಡೆದಿದೆ. ಅವನಿಗೆ ನಾವಿಷ್ಟೇ ಬೇಡಿಕೊಳ್ಳೋದು, ಕರ್ನಾಟಕ ಜನತೆಯ ಪರವಾಗಿ, ಕರ್ನಾಟಕದ ಅಹಿಂದ ವರ್ಗದ ಪರವಾಗಿ ಎಲ್ಲರೂ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ದೇವರು ಮುಂದಿನ ಇನ್ನೂ ಒಂದು 20 ಬಜೆಟ್ ಮಾಡುವಂಗ ಇದನ್ನ ಕೊಡ್ಲಿ ಅಂತ ನಾವು ಆರೋಗ್ಯ ಕೊಡ್ಲಿ ಅಂತ ನಾವು ಎಲ್ಲಾ ಕರ್ನಾಟಕ ಜನತೆ ಪರವಾಗಿ ಮನವಿ ಮಾಡ್ತಾ ಇದ್ದೀವಿ. ಬಸವರಾಜ್ ಬಸ್ಲಿಗುಂದು, ಕಾರ್ಯಾಧ್ಯಕ್ಷರು, ಕುರುಬರ ಸಂಘ, ಬೆಂಗಳೂರು.